ನಮಸ್ತೆ ಸ್ನೇಹಿತರೆ. ಇಂದು ಕೆಸೆಟ್ 2026ಕ್ಕೆ ಸಂಬಂಧಿಸಿದಂತಹ ಪೇಪರ್ 1ರಲ್ಲಿ ಆಗಿರುವಂತಹ ಯೂನಿಟ್ 9ರ ಬಗ್ಗೆ ತಿಳಿದುಕೊಳ್ಳೋಣ. ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಆ ಚಾಪ್ಟರ್ನಲ್ಲಿ ಬರುವಂತಹ ಒಂದು ಪ್ರಮುಖ ಪಾಯಿಂಟ್ ಏನು ಅಂತಂದರೆ MDG ಮತ್ತು SDG ಅಂತೇಳಿ. ಇದರ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಏನಾಗಿದೆ ಅಂತಂದರೆ MDG ಬಗ್ಗೆ ಅಥವಾ SDG ಬಗ್ಗೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಕೇಳಿದ್ದಾರೆ ಏನು ಅಂತೇಳಿ. ನೋಡೋಣ MDG ಅಂತಂದ್ರೆ ಏನು ಅಂತೇಳಿ. ಫಸ್ಟು MDG ಅಂತಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ವಿಸ್ತೃತ ಫಾರ್ಮ್ ನೋಡ್ರಿ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಅಂದ್ರೆ ಸಹಸ್ರ ಅಭಿವೃದ್ಧಿ ಗುರಿಗಳು ಅಂತ ಹೇಳಿ ಕೂಡ ಕನ್ನಡದಲ್ಲಿ ಕರಿತೀವಿ. ಇದು ಯಾಕಂತಂದ್ರೆ ಒಟ್ಟು 8 ಗುರಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟು 8 ಗುರಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂದ್ರೆ ಅದನ್ನು ಸಾಧಿಸುವುದಕ್ಕೆ ಒಟ್ಟು 8 ಗುರಿಗಳನ್ನು ಹಾಕಿಕೊಳ್ಳಲಾಗಿದೆ. ಅದನ್ನು ಅಂತಾರಾಷ್ಟ್ರೀಯ ವಿಕಾಸದ ಗುರಿಗಳು ಅಂತ ಹೇಳಿ ಕೂಡ ಏನ್ ಮಾಡಿದೀವಿ ಕರೆದೀವಿ. ಅಂದ್ರೆ ಎಲ್ಲಾ ರಾಷ್ಟ್ರಗಳು ಸೇರಿ ಇದನ್ನು ಅಭಿವೃದ್ಧಿಪಡಿಸುವುದು ಬೆಳವಣಿಗೆ ಮಾಡೋದು ಅಂತ ಹೇಳಿ ಗುರಿಯನ್ನು ಹಾಕಿಕೊಂಡಿದ್ದಾರೆ. ಇದನ್ನು 2000ರಲ್ಲಿ ಯುನೈಟೆಡ್ ನೇಷನ್ಸ್ ಆಫ್ ಅಮೆರಿಕ ಏನಾಗ್ತಂದ್ರೆ ಘೋಷಣೆ ಮಾಡ್ತಾರೆ. ಎಷ್ಟರಲ್ಲಿ ಇಸ್ವಿ ನೆನಪಿಡಬೇಕು. 2000ರಲ್ಲಿ ಏನಾಗ್ತಂದ್ರೆ ಯುನೈಟೆಡ್ ನೇಷನ್ಸ್ ದವರು ಇದರ ಘೋಷಣೆ ಮಾಡ್ತಾರೆ. ಯಾವ್ದ್ರಿ ಸಹಸ್ರ ಅಭಿವೃದ್ಧಿಯ ಗುರಿಗಳು 8 ಅಂತಾರಾಷ್ಟ್ರೀಯ ಗುರಿಗಳನ್ನು ಕೂಡ ಇಲ್ಲಿ ಘೋಷಣೆ ಆಗ್ತದೆ. ನಂತರ ಎಷ್ಟು ಅಂತಾರಾಷ್ಟ್ರೀಯ ಸಂಘಟನೆಗಳು ಒಳಗೊಂಡಿದ್ದು ಅಂದ್ರೆ 22 ಅಂತಾರಾಷ್ಟ್ರೀಯ ಸಂಘಟನೆಗಳು ಏನಾಗಿದ್ದಾವೆ ಈ ಗುರಿಗಳಲ್ಲಿ ಒಳಗೊಂಡಿದ್ದಾವೆ. ಒಟ್ಟು ರಾಷ್ಟ್ರಗಳು ಎಷ್ಟು ಬೆಂಬಲ ಕೊಟ್ಟಿದ್ದಾವೆ ಅಂತಂದ್ರೆ 191 ರಾಷ್ಟ್ರಗಳು ಏನಾಗಿದ್ದಾವೆ ಅಂದ್ರೆ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನು ಅಳವಡಿಸಿಕೊಂಡಿದ್ದಾವೆ, ಒಪ್ಪಿಗೆ ಕೊಟ್ಟಿದ್ದಾವೆ ಅಂತ ಹೇಳಿ. ಯಾವುದಕ್ಕೆ ಒಟ್ಟು 8 ಗುರಿಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ 8 ಗುರಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಬೆಳವಣಿಗೆ ಆಗೋದಕ್ಕೆ ನಾವು ಒಪ್ಪಿಕೊಂಡು ನಾವು ಕೂಡ ಸಹಕರಿಸ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಂತಹ ಒಟ್ಟು ರಾಷ್ಟ್ರಗಳ ಸಂಖ್ಯೆ 191. ಹಾಗಾದ್ರೆ 8 ಗುರಿಗಳು ಯಾವುವು ಅಂತ ಒಂದು ಪ್ರಶ್ನೆ ಬರ್ತೈತೆ. ಯಾವ್ಯಾವ 8 ಗುರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಪ್ರಮುಖ ಗುರಿಗಳು ಅಂತಂದ್ರೆ ನಾವು ನೋಡಬಹುದು ಏನೇನು ಅಂತಂದ್ರೆ ಒಂದನೇದಾಗಿ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅಂದ್ರೆ ನಾವು ವಸುದೈವ ಕುಟುಂಬಕಂ ಅಂತ ಅಂದ್ರೆ ಎಲ್ಲಾ ರಾಷ್ಟ್ರದವರು ಒಂದೇ ಅಂತೇಳಿ, ಒಂದೇ ಭಾವನೆ ಅಂತೇಳಿ, ನಾವೆಲ್ಲರೂ ಕೂಡ ಸಹೋದರರು ಅಂತ ನಾವು ಕರಿತೀವಿ. ಎಲ್ಲೇ ಇದ್ದರೂ ಕೂಡ ನಾವು ನಿಮಗೆ ನೀವು ನಮಗೆ ಅನ್ನೋ ಲೆಕ್ಕದಲ್ಲಿ ಅಂದ್ರೆ ಆಮದು ಆಗಿರ್ಬೋದು, ರಫ್ತು ಆಗಿರ್ಬೋದು, ವಿಚಾರ ವಿನಿಮಯಗಳಾಗಿರ್ಬೋದು ಅಥವಾ ಸಹಕಾರ ಮನೋಭಾವನೆ ಆಗಿರ್ಬೋದು, ಇನ್ನಿತರ ಅಂಶಗಳ ಬಗ್ಗೆ ಸಂಬಂಧಿಸಿದಂತೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅಂದ್ರೆ ವಸುದೈವ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಒಂದು ಮನೋಭಾವನೆಯನ್ನು ಹೊಂದಿರಬೇಕು ಅನ್ನೋದು ಮೊದಲನೇ ಗುರಿ ಅಂತೇಳಿ. ನಂತರ ಎಲ್ಲಾ ರಾಷ್ಟ್ರಗಳು ಕೂಡ ಸಾಮಾನ್ಯವಾಗಿ ಬಡತನ, ಹಸಿವು ನಿರ್ಮೂಲನೆ ಮಾಡೋದು ಇದು ಜಗತ್ತಿನಲ್ಲಿರುವಂತಹ ಎಲ್ಲ ರಾಷ್ಟ್ರಗಳ ಎಲ್ಲ ದೇಶಗಳ ಪ್ರಮುಖ ಗುರಿ ಅಂತಂದ್ರೆ ದೇಶದಲ್ಲಿರುವಂತಹ ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಹಸಿವು ಮುಕ್ತಗೊಳಿಸಬೇಕು ಅಂತೇಳಿ. ಅದೇ ಉದ್ದೇಶದಿಂದ ಇವತ್ತು ಕರ್ನಾಟಕದಲ್ಲಿ ಕೂಡ ಹಸಿವು ಮುಕ್ತ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಇಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ಏನಾಗಿದೆ ಅಂತಂದ್ರೆ ಅಕ್ಕಿ ವಿತರಣೆ ಅಂತ ಕರಿತೀವಿ, ರೇಷನ್ ಹಂಚೋದು ಅಂತ ಹೇಳಿ. ಮೂಲ ಉದ್ದೇಶ ಏನು ಅಂತಂದ್ರೆ ಯಾವ ವ್ಯಕ್ತಿಯೂ ಕೂಡ ಬಡತನದಿಂದ ಕೊರಗಬಾರದು ಅಥವಾ ಅನ್ನ ಇಲ್ಲದೆ ಸಾಯಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಏನಾಗಿದೆ ಅಂದ್ರೆ ಅದು ಅನ್ನಭಾಗ್ಯ ಯೋಜನೆಯನ್ನು ಕೂಡ ಏನಾಗಿದೆ ಕೊಟ್ಟಿದೆ. ನಂತರ ಬಡತನ ನಿರ್ಮೂಲನೆ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿರುವ ಯಾವುದೇ ವ್ಯಕ್ತಿಯು ಕೂಡ ಬಡತನದಿಂದ ಸಾಯಬಾರದು, ಅಂದ್ರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೂಡ ಏನಾಗಿರ್ಬೇಕು ಒದಗಿಸಬೇಕು ಅನ್ನೋದು ಎರಡನೇ ಗುರಿ ಅಂತ ಕರಿತೀವಿ. ಇನ್ನು ಮೂರನೇದು ಜಾಗತಿಕ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣ. ಅಂದ್ರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಶಿಕ್ಷಣದ ಪಾತ್ರ ಬಹಳಷ್ಟು ಮುಖ್ಯ ಅಂತ ಕರಿತೀವಿ. ಹಾಗಾಗಿ ಕೇವಲ ಸ್ಥಳೀಯ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮಾತ್ರ ಆದ್ಯತೆಯನ್ನು ಕೊಡದೆ ಇದು ಜಾಗತಿಕ ಮಟ್ಟದಲ್ಲಿಯೂ ಕೂಡ ಏನಾಗಬೇಕು ಅಂದ್ರೆ ಒಳ್ಳೆ ಗುಣಮಟ್ಟವಾಗಿರುವಂತಹ ಒಳ್ಳೆ ರೀತಿಯಾಗಿರುವಂತಹ ಶಿಕ್ಷಣವನ್ನು ಅಂದ್ರೆ ಬೇರೆ ದೇಶಗಳ ಜೊತೆಗೆ ಸ್ಪರ್ಧೆ ಮಾಡುವಂತಹ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಶಿಕ್ಷಣವನ್ನು ಕೂಡ ಏನಾಗಬೇಕು ಪ್ರಾಥಮಿಕ ಶಿಕ್ಷಣದಿಂದಲೇ ಪ್ರಾರಂಭ ಆಗಬೇಕು ಅನ್ನೋ ಉದ್ದೇಶದಿಂದ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಪ್ರಾಥಮಿಕ ಶಿಕ್ಷಣ ಬಲಿಷ್ಠವಾಗಬೇಕು ಅಂತ ಹೇಳಿ ಮೂರನೇ ಗುರಿ ಅಂತ. ಇನ್ನು 4ನೇ ಗುರಿ ಅಂತಂದ್ರೆ ಲಿಂಗ ಸಮಾನತೆ, ಸ್ತ್ರೀ ಸಬಲೀಕರಣ ಅಂತ ಹೇಳಿ. ಈಗ ಗಂಡು ಹೆಣ್ಣು ಎಲ್ಲವೂ ಕೂಡ ಏನು ಅಂದ್ರೆ ಒಂದೇ ಅನ್ನೋ ಲೆಕ್ಕದಲ್ಲಿ ಅಂದ್ರೆ ಕೆಲಸದಲ್ಲಿ ಯಾರು ಕೂಡ ಮೇಲಲ್ಲ ಕೀಳಲ್ಲ, ಗಂಡು ಹೆಣ್ಣು ಸಮಾನತೆಯನ್ನು ಕೂಡ ಏನಾಗ್ತದೆ ಸಾಧಿಸಬೇಕು. ಹಾಗೆ ಸ್ತ್ರೀ ಸಬಲೀಕರಣವನ್ನು ಮಾಡಬೇಕು, ಸ್ತ್ರೀಯರು ಕೂಡ ಬಲಿಷ್ಠರಾಗಬೇಕು. ಅದು ಆರ್ಥಿಕತೆಯಿಂದ ಆಗಿರ್ಬೋದು, ಸಾಮಾಜಿಕದಿಂದ ಆಗಿರ್ಬೋದು, ರಾಜಕೀಯದಿಂದ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕ್ಷೇತ್ರದಿಂದಲೂ ಕೂಡ ಏನಾಗಬೇಕು ಸ್ತ್ರೀಯರು ಪ್ರಾತಿನಿಧ್ಯವನ್ನು ಹೊಂದಬೇಕು. ತಮ್ಮ ಸಬಲೀಕರಣ ರೀತಿಯಲ್ಲಿ ಏನಾಗಬೇಕು ಸ್ತ್ರೀ ಸ್ವಾತಂತ್ರ್ಯವನ್ನು ಹೊಂದಬೇಕು ಅನ್ನೋ ಉದ್ದೇಶದಿಂದ ಸ್ತ್ರೀ ಸಬಲೀಕರಣ ಅಂತ.
ಇನ್ನು ಇನ್ನೊಂದು ಶಿಶು ಸಾವನ್ನು ತಡೆಗಟ್ಟುವುದು. ಇದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಎಷ್ಟು ಶಿಶು ಹಂತದಲ್ಲಿನೇ ಅಂತ ಕರಿತೀವಿ, ಅಂದ್ರೆ ಇನ್ನೂ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಶಿಶುಗಳು ಬಹಳಷ್ಟು ಏನಾಗ್ತವೆ ಅಂದ್ರೆ ಸತ್ತು ಹೋಗ್ತವ. ಆ ತಡೆಗಟ್ಟೋದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ದೇಶದ ಜನಸಂಖ್ಯೆನೂ ಕೂಡ ಬಹಳಷ್ಟು ಮಾನವ ಸಂಪನ್ಮೂಲ ಅಂತ ಏನು ಕರಿತೀವಿ, ಅದರಲ್ಲಿ ಶಿಶುಗಳು ಕೂಡ ಬಹಳಷ್ಟು ಮುಖ್ಯ. ಯಾಕಂದ್ರೆ ಇಂದಿನ ಶಿಶುಗಳೇ ನಾಳಿನ ಪ್ರಜೆಗಳು ಅನ್ನೋ ಲೆಕ್ಕದಲ್ಲಿ ನಾವು ಹುಟ್ಟುತ್ತಾ ಇರುವಂತಹ ಅಂದ್ರೆ ಅನೇಕ ಸಂದರ್ಭದಲ್ಲಿ ಶಿಶುಗಳ ಸಾವನ್ನು ಕೂಡ ಇಲ್ಲಿ ತಡೆಗಟ್ಟುವುದು ಮುಖ್ಯ ಉದ್ದೇಶ ಅಂತೇಳಿ. ನಂತರ ಬೌದ್ಧಿಕ ಆರೋಗ್ಯವನ್ನು ಹೆಚ್ಚಿಸುವುದು ಅಂದ್ರೆ ಬುದ್ಧಿಗೆ ಸಂಬಂಧಿಸಿದಂತೆ, ಜ್ಞಾನಕ್ಕೆ ಸಂಬಂಧಿಸಿದಂತೆ, ಬೌದ್ಧಿಕತೆಗೆ ಸಂಬಂಧಿಸಿದಂತೆ, ಜಾಣ್ಮೆಗೆ ಸಂಬಂಧಿಸಿದಂತೆ ಅದರ ಬೌದ್ಧಿಕತೆಯ ಆರೋಗ್ಯವನ್ನು, ಮಾನಸಿಕ ಆರೋಗ್ಯ ಆಗಿರ್ಬೋದು, ದೈಹಿಕ ಆರೋಗ್ಯ ಆಗಿರ್ಬೋದು, ಒಟ್ಟಾರೆ ಮನುಷ್ಯನ ಆರೋಗ್ಯವನ್ನು ಕೂಡ ಅದರಲ್ಲಿ ವಿಶೇಷವಾಗಿ ಬುದ್ಧಿಗೆ ಸಂಬಂಧಿಸಿದಂಥ ಆರೋಗ್ಯವನ್ನು ಇಲ್ಲಿ ನಾವೇನಾಗಬೇಕಾಗಿದೆ, ಹೆಚ್ಚಿಸಬೇಕಾಗಿದೆ. ಯಾಕಂದ್ರೆ ಯಾವುದೇ ಒಂದು ಸಂಶೋಧನೆ ಆವಿಷ್ಕಾರಗಳು ಕೂಡ ಆಗೋದಿಲ್ಲ ಏನಂತಂದ್ರೆ ಬೌದ್ಧಿಕ ಸಾಮರ್ಥ್ಯದಿಂದ ಅಂತ ಕರಿತೀವಿ. ಹೀಗಾಗಿ ಆ ಬೌದ್ಧಿಕ ಸಾಮರ್ಥ್ಯವನ್ನು ಕೂಡ ಏನಾಗಬೇಕು, ಹೆಚ್ಚಾಗಬೇಕು ಅಂತ. ಇನ್ನು 7ನೇ ಗುರಿ ಏನು ಅಂದ್ರೆ ಮಲೇರಿಯಾ, ಏಡ್ಸ್, ಕೊರೋನಾ ಮುಂತಾದ ರೋಗಗಳನ್ನು ಕೂಡ ಏನಾಗಬೇಕು, ನಾಶವಾಗಬೇಕು ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಇತ್ತಿತ್ತಲಾಗಿ ಬಂದಂತಹ ಕೊರೋನಾದಿಂದ ಸಾಕಷ್ಟು ಜನರು ಏನಾಗಿದ್ರು ಅಂತಂದ್ರೆ ಪ್ರಾಣ ತೆತ್ತರು ಅಂತೇಳಿ. ಹಾಗಾಗಿ ಅನೇಕ ರೋಗಗಳನ್ನು ಕೂಡ ಸಮಾಜ ವ್ಯವಸ್ಥೆಯಲ್ಲೂ ಕೂಡ ಏನಾಗಿದೆ, ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ರೋಗಗಳು ಅಂದ್ರೆ ಇರುವಂತಹ ಎಲ್ಲ ರೋಗಗಳನ್ನು ಕೂಡ ಸಾಮಾನ್ಯವಾಗಿ ನಿರ್ಮೂಲನೆಯನ್ನು ಮಾಡುವುದು ಅಂತೇಳಿ. ಇನ್ನು ನೆಕ್ಸ್ಟ್ 8ನೇದು ಏನು ಅಂತಂದ್ರೆ ಪರಿಸರ ಪ್ರಜ್ಞೆಯನ್ನು ಬೆಳೆಸುವುದು. ಪ್ರತಿಯೊಬ್ಬರಲ್ಲಿಯೂ ಕೂಡ ಪರಿಸರ ನಂದು, ಪರಿಸರಕ್ಕಾಗಿ ನಾನು, ಪರಿಸರ ಇದ್ದರೆ ಮುಂದಿನ ಜನಾಂಗ, ಮುಂದಿನ ಪೀಳಿಗೆ ಅಂತ ನೋಡ್ಕೊಳ್ಳೋ ಉದ್ದೇಶದಿಂದ ಪ್ರತಿಯೊಬ್ಬರಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸಬೇಕಾಗಿದ್ದು ಕೂಡ ಮುಖ್ಯವಾದ ಗುರಿ. ಇಲ್ಲಿ ನಾವು ಗಮನಿಸಬೇಕಾಗಿದೆ 8 ಗುರಿಗಳು ಕೂಡ ಜಾಗತಿಕ ಮಟ್ಟದಲ್ಲಿರುವಂತಹ ಗುರಿಗಳು ಅಂತ ಕರಿತೀವಿ. ಹೀಗಾಗಿ ಇದರಲ್ಲಿ ಒಂದು ಪ್ರಶ್ನೆ ಅಂದ್ರೆ ಇಲ್ಲಿ ಕೊಡುವಂತಹ 8 ಗುರಿಗಳನ್ನು ಕೊಟ್ಟು ಈ ಗುರಿ ಅಳವಡಿಸಿಕೊಂಡಿಲ್ಲ ಅಂತ ಹೇಳ್ಕೊಡ್ಬೋದು, ಅಥವಾ ಇದರಲ್ಲಿ ಇರುವಂತಹ ಗುರಿ ಯಾವುದು ಅಂತ ಹೇಳಿ ಕೂಡ ಕೊಡ್ಬೋದು. ಯಾವುದರಲ್ಲಿ MDG ಅಂತ ಕರಿತೀವಿ, ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ. ಇನ್ನು ಇದನ್ನೇ ಪರಿವರ್ತನೆ ಆಗಿ ಅಂದ್ರೆ ಇದರ ಮುಂದುವರೆದ ಭಾಗವಾಗಿ ಏನಾಗಿದೆ ಅಂತಂದ್ರೆ SDG ಅಂತ ಕೊಡ್ತಾರೆ. ಅವೇ ಪಾಯಿಂಟ್ಸ್ ಅನ್ನು ಅಲ್ಲಿರುವಂತಹ ಪಾಯಿಂಟ್ಸ್ ಅನ್ನು ಏನ್ ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಪಾಯಿಂಟ್ಸ್ ಏನಾಗಿದಾವೆ ಅಂದ್ರೆ ಸ್ವಲ್ಪ ಹೆಚ್ಚಾಗಿದ್ದಾವೆ. ಏನೋ ಇಲ್ಲಿ 8 ಗುರಿಗಳು ಅಂತ ಕೊಟ್ರೆ ಇಲ್ಲಿ ಟೋಟಲ್ ಎಷ್ಟಾಗಿದೆ ಅಂದ್ರೆ 17 ಗುರಿಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟ್ರಿ 17 ಗುರಿಗಳನ್ನು ಕೊಟ್ಟಿದ್ದಾರೆ. ಅವೇ ಪಾಯಿಂಟ್ಸ್ ಇಲ್ಲಿ ಕೂಡ ಹೆಚ್ಚಾಗಿದೆ, ಸ್ವಲ್ಪ ಪಾಯಿಂಟ್ಸ್ ಹೆಚ್ಚಾಗಿದ್ದಾವೆ. ಇನ್ನು SDG ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ. ಸಸ್ಟೈನಬಲ್ ಅಂತಂದ್ರೆ ಸುಸ್ಥಿರವಾದಂತಹ ಅಭಿವೃದ್ಧಿಯ ಗುರಿಗಳು ಅಂತೇಳಿ. ಇವರು ಕೂಡ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ, ಪರಿಸರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಇರುವಂತಹ ಗುರಿಗಳು ಅಂತ ಕರಿತೀವಿ. ಇದು ಎಷ್ಟರಲ್ಲಿ ಅಂತಂದ್ರೆ 2016ರಲ್ಲಿ ಘೋಷಣೆಯಾಗಿತ್ತು. ಯಾವ್ದ್ರಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು 2016ರಲ್ಲಿ ಘೋಷಣೆಯಾಗಿದ್ದು. ಸೊ ಇಲ್ಲಿ MDGಯ ಬದಲಾಗಿನೇ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ SDG ಅನ್ನು ಅಳವಡಿಸಿಕೊಂಡಿದ್ದೀವಿ ಅಂತೇಳಿ. ಇದು ಎಲ್ಲಿವರೆಗೆ ಅಂತಂದ್ರೆ 2030ರಲ್ಲಿ ಈ ಗುರಿಗಳನ್ನು ಪೂರ್ಣಗೊಳಿಸಬೇಕು, ತಲುಪಬೇಕು, ಸಾಧಿಸಬೇಕು ಅನ್ನೋದೊಂದು ಏನಾಗಿದೆ ಅಂದ್ರೆ ಗುರಿಗಳನ್ನು ಹಾಕೊಂಡಿದ್ದೀವಿ. ಅಂದ್ರೆ ಏನ್ ಗುರಿಗಳಲ್ಲಿ ಹೆಚ್ಚಾಗಿದ್ದಾವೆ ಅಂತ ನಮ್ಮ ಪ್ರಶ್ನೆ ಬರ್ತೈತೆ. ಅಂದ್ರೆ ಯಾವ ಗುರಿಗಳನ್ನು ಕೂಡ ಅಳವಡಿಸಿಕೊಂಡಿದೆ, ಜಸ್ಟ್ ಒಂದು ಸ್ವಲ್ಪ ಏನೇನ್ ಪಾಯಿಂಟ್ಸ್ ಇದಾವೆ ಅಂತ ನೋಡೋಣ. ಸೊ ಫಸ್ಟ್ ಆಗ್ಲೇ ಹೇಳಿದಾಗೆ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ. ಬಹಳಷ್ಟು ದೇಶಗಳು ಏನಾಗಿದ್ದಾವೆ, ಬಡತನದಿಂದಿದ್ದಾವೆ. ಅಂದ್ರೆ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಲಿಸಿದರೆ ಭಾರತ ಅಭಿವೃದ್ಧಿನೂ ಅಷ್ಟೇ ಆಗೈತೆ, ಬಡತನ ನಿರ್ಮೂಲನೆ ಕೂಡ ಅಷ್ಟೇ ಆಗಿದೆ. ಆದ್ರೆ ಇನ್ನೂ ಅನೇಕ ರಾಷ್ಟ್ರಗಳು ಕೂಡ ಏನಾಗಿದೆ ಅಂದ್ರೆ ಬಡತನ ಯುಕ್ತವಾಗಿದೆ. ಹೀಗಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳ ಬಡತನವನ್ನು ಕೂಡ ಏನಾಗಬೇಕು, ನಿರ್ಮೂಲನೆ ಆಗಬೇಕು ಅಂತೇಳಿ. ಇನ್ನು ಎರಡನೇದ್ದು ಆಗಲೇ ಹೇಳಿದಾಗೆ ಹಸಿವು ಮುಕ್ತ ಆಗಬೇಕು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಸಿವಿನಿಂದ ಸಾಯಬಾರದು, ಪ್ರತಿಯೊಬ್ಬರಿಗೂ ಕೂಡ ಅನ್ನ ಭಾಗ್ಯ ಸಿಗಬೇಕು, ಅಂದ್ರೆ ಅನ್ನದಿಂದ ಅವನು ಜೀವಿಸಬೇಕು ಅನ್ನೋ ಉದ್ದೇಶದಿಂದ ಹಸಿವು ಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಿಸಬೇಕು ಅನ್ನೋದು. ಇನ್ನು ಎಲ್ಲರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಒದಗಿಸುವುದು ಅಂತೇಳಿ. ಅಂದ್ರೆ ಯಾವುದೇ ರೋಗ ರುಜಿನಗಳು ಬಂದು ವ್ಯಕ್ತಿ ಸಾಯಬಾರ್ದು, ಸಾವಿನ ಹಂತದ ತಲುಪಬಾರದು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಒದಗಿಸುವಂತಹ ಕರ್ತವ್ಯವನ್ನು ಕೂಡ ನಿಭಾಯಿಸುವುದು. ನಂತರ ಅದೇ ರೀತಿ ಗುಣಮಟ್ಟವಾದಂತಹ ಶಿಕ್ಷಣ ಸರ್ಕಾರದ ಕೆಲಸ ಅಂತ ಕರಿತೀವಿ. ಏನು ಜನರಿಗೆ ಒಳ್ಳೆಯ ಗುಣಮಟ್ಟ ಆಗಿರುವಂತಹ ಪರಿಪೂರ್ಣವಾಗಿರುವಂತಹ ಶಿಕ್ಷಣ, ಅದಕ್ಕೆ ಏನ್ ಮಾಡ್ತೀವಿ, ಇವೆಲ್ಲವೂ ಕೂಡ ಮೂಲಭೂತ ಹಕ್ಕಾಗಿ ಅಂತ ಹೇಳಿ ಕರಿತೀವಿ. ಮೂಲಭೂತ ಶಿಕ್ಷಣ ಅಂದ್ರೆ ಪ್ರತಿ ಮಗುನು ಕೂಡ ಶಿಕ್ಷಣವನ್ನು ಪಡೆಯೋದು. ಅದಕ್ಕೆ ಸರ್ಕಾರದ ಕೆಲವೊಂದು ಕಾರ್ಯಗಳಲ್ಲಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಸಿವು ಆಗಿರ್ಬೋದು, ಬಡತನ ನಿರ್ಮೂಲನೆ ಮಾಡೋದು ಪ್ರಮುಖ ಗುರಿಗಳಾಗಿ ಅಜೆಂಡಾ ಆಗಿ ಅಂತ ಕೂಡ ಕರಿತೀವಿ. ಅಂದ್ರೆ ಸರ್ಕಾರ ಕೆಲವೊಂದು ಇದನ್ನು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಈ ಗುರಿಗಳಿದಾವೆ. ಇನ್ನು ಲಿಂಗ ಸಮಾನತೆ ಅಂತ ಕರಿತೀವಿ.
ಏಕೆ ಗಂಡು ಹೆಣ್ಣು ಒಂದೇ ರೀತಿಯಾದಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಅದು ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಭಾವನಾತ್ಮಕ ಆಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಲಿಂಗ ಸಮಾನತೆಯನ್ನು ಕೂಡ ಏನಾಗಬೇಕಾಗಿದೆ, ಸಾಧಿಸಬೇಕಾಗಿದೆ. ಸೊ ನೆಕ್ಸ್ಟ್ 6ನೇ ಪಾಯಿಂಟ್, ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, ಅಂದ್ರೆ ಕುಡಿಯುವಂತಹ ನೀರು ಸ್ವಚ್ಛವಾಗಿರ್ಬೇಕು ಮತ್ತು ಸ್ವಚ್ಛತೆಯಿಂದ ಕೂಡ ಇರಬೇಕು, ನೈರ್ಮಲ್ಯಯುಕ್ತವಾಗಿರ್ಬೇಕು ಅನ್ನೋದು ಕೂಡ ಒಂದು ಪಾಯಿಂಟ್ಸ್. ನಂತರ ಸ್ವಚ್ಛ ಶಕ್ತಿ ಅಂತ ಹೇಳಿ ಕರಿತೀವಿ, ಏನೇನು ಸ್ವಚ್ಛ ಶಕ್ತಿ. ನಂತರ ಎಲ್ಲರೂ ಕೂಡ ಆರ್ಥಿಕ ವಿಕಾಸವನ್ನು ಹೊಂದಬೇಕು, ಆರ್ಥಿಕ ಅಭಿವೃದ್ಧಿಯನ್ನು ಆಗಬೇಕು. ಯಾವಾಗ ವ್ಯಕ್ತಿಗತ ಆರ್ಥಿಕ ಅಭಿವೃದ್ಧಿ ಆಗ್ತತಿ ಅವಾಗ ದೇಶವು ಕೂಡ ಏನಾಗ್ತಂದ್ರೆ ಆರ್ಥಿಕತೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿ ಪ್ರಮುಖವಾಗಿ ಆರ್ಥಿಕತೆಯಿಂದ ಸುಸ್ಥಿರನಾದ್ರೆ ದೇಶವು ಕೂಡ ಆರ್ಥಿಕತೆಯಿಂದ ಏನಾಗ್ತಂದ್ರೆ ಬಲಿಷ್ಠ ಆಗ್ತದೆ ಅಂತ ಹೇಳಿ. ನಂತರ ಉದ್ಯೋಗದಲ್ಲಿ ಹೊಸತನ ಅಂತ, ಉದ್ಯೋಗದಲ್ಲಿ ಹೊಸತನ ಅಂತ ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಅಂದ್ರೆ ಇರುವಂತಹ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ, ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಹೊಸ ಹೊಸ ಆ ರೀತಿಯಾದಂತಹ ಕೈಗಾರಿಕೆಗಳು ಮಾಡಿದ್ರೆ ಅಲ್ಲಿ ಹೊಸ ಹೊಸ ಉದ್ಯೋಗಗಳ ಸೃಷ್ಟಿ ಆಗ್ತತಿ. ಹೊಸ ಹೊಸ ಉದ್ಯೋಗದಿಂದ ಏನಾಗ್ತಂದ್ರೆ ಹೊಸ ಕೆಲಸಗಳು ಸೃಷ್ಟಿ ಆಗ್ತತಿ, ಕಾರ್ಮಿಕರ ಸೃಷ್ಟಿ ಆಗ್ತಾರೆ, ಅವರ ಆರ್ಥಿಕತೆ ಹೆಚ್ಚಿಗೆ ಆಗ್ತತಿ. ಹೀಗಾಗಿ ಉದ್ಯೋಗದಲ್ಲಿ ನಾವೇನಾಗಬೇಕು, ಹೊಸತನವನ್ನು ಹುಡುಕಾಡಬೇಕು, ಹೊಸದನ್ನಾಗಿ ಮಾಡಬೇಕು ಅಂತ ಹೇಳಿ. ನಂತರ ಅಸಮಾನತೆ ಕಡಿಮೆ ಮಾಡುವುದು, ಹೇಗೆ ಲಿಂಗ ಅಸಮಾನತೆ ಇದೆ ಅದೇ ರೀತಿಯಲ್ಲಿ ಏನಾಗಬೇಕು, ಅಸಮಾನತೆ ಅಂದ್ರೆ ಹೆಚ್ಚು ಕಡಿಮೆ, ಬಡತನ, ಬಡವ ಶ್ರೀಮಂತ ಅಂತೇಳಿ, ಗಂಡು ಹೆಣ್ಣು ಅಂತೇಳಿ ತಾರತಮ್ಯವನ್ನು ಕೂಡ ಏನಾಗಬೇಕು, ಕಡಿಮೆ ಮಾಡಬೇಕು ಅಂತೇಳಿ. ನಂತರ ಸುಸ್ಥಿರವಾದಂತಹ ನಗರಗಳು ಪಟ್ಟಣಗಳು ನಿರ್ಮಾಣ ಆಗಬೇಕು, ಒಳ್ಳೆಯ ರೀತಿಯಾದ ನಗರಗಳು ಪಟ್ಟಣಗಳು ಕೂಡ ಇಲ್ಲಿ ಸ್ಥಾಪನೆ ಆಗಬೇಕು ಅಂತೇಳಿ. ನಂತರ ಜವಾಬ್ದಾರಿಯುತ ಉತ್ಪಾದನೆ ಅಂತ ಕರಿತೀವಿ, ಖರೀದಿ ಉತ್ಪಾದನೆ ಅಂತ, ಅಂದ್ರೆ ವಸ್ತುಗಳ ಗುಣಮಟ್ಟವು ಕೂಡ ಏನಾಗಬೇಕು, ಜನರು ಬಳಕೆ ಮಾಡುವಂತಹ ವಸ್ತುಗಳಲ್ಲಿ ಉತ್ತಮ ಉತ್ಪಾದನೆ ಆಗಿರುವಂತಹ ಗುಣಮಟ್ಟ ಆಗಿರುವಂತಹ ಉತ್ಪಾದನೆಯು ಕೂಡ ಆಗಬೇಕು ಅಂತ ಹೇಳಿ. ನಂತರ ಪ್ರತಿಯೊಬ್ಬರಲ್ಲಿ ಕೂಡ 13ನೇ ಪಾಯಿಂಟ್ಸ್ ನೋಡ್ರಿ. ಸೊ ಪ್ರತಿಯೊಬ್ಬರಲ್ಲಿ ಕೂಡ ಏನಾಗಬೇಕು, ಪರಿಸರ ಬಗ್ಗೆ ಕಾಳಜಿ ಬೇಕು ಅಂತ ಹೇಳಿ. ಅದಕ್ಕೆ ನಾವು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ. ಗಿಡ ನೆಡುವುದರ ಮುಖಾಂತರ, ಪರಿಸರವನ್ನು ಕಾಪಾಡುವುದರ ಮುಖಾಂತರ, ಪರಿಸರವನ್ನು ಹೆಚ್ಚು ಮಾಡುವುದರ ಮುಖಾಂತರ. ಯಾಕಂದ್ರೆ ಪರಿಸರ ಇದ್ದರೆ ಮನುಷ್ಯನಿಗೆ ಬೇಕಾಗಿದ್ದು ಮೂಲಭೂತ ಅವಶ್ಯಕತೆಗಳಲ್ಲಿ ಗಾಳಿ, ನೀರು, ಬೆಳಕು ಹೇಗಿದೆನೋ ಹಾಗೆ ಪರಿಸರವು ಕೂಡ ಮುಖ್ಯ. ಹೀಗಾಗಿ ಮಗು ಪರಿಸರದ ಕೂಸು ಅಂತ ಕರಿತೀವಿ. ಹೀಗಾಗಿ ಪರಿಸರವು ಕೂಡ ನಮಗೆ ಕಾಳಜಿಯನ್ನು ಮಾಡಬೇಕು ಅಂತ ಹೇಳಿ. ನಂತರ ನಮ್ಮ ಜಲ ಸಂಪನ್ಮೂಲ, ಜಲ ಸಂರಕ್ಷಣೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಜಲಮೂಲಗಳನ್ನು ಕರಿತೀವಿ, ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಸರೋವರಗಳಾಗಿರ್ಬೋದು, ಇವತ್ತೆಲ್ಲವೂ ಕೂಡ ಏನಾಗ್ತದೆ, ಅಂತರ್ಜಲ ಮಟ್ಟ ಬಹಳಷ್ಟು ಕಡಿಮೆ ಆಗ್ತದೆ. ಇಲ್ಲಿ ಎಷ್ಟು ಕೆಳಗಡೆ ನೀರು, ಭೂಮಿಯಲ್ಲಿ ಎಷ್ಟು ಫೂಟ್ ಹೊಡೆದ್ರೂ ಕೂಡ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ಆ ನೀರನ್ನು ಕೂಡ, ಕುಡಿಯುವಂತಹ ನೀರನ್ನು ಕೂಡ ನಾವೇನ್ ಮಾಡಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ಜಲ ಸಂರಕ್ಷಣೆ ಮಾಡುವಂಥದ್ದು ಮೂಲ ಗುರಿ ಅಂತ ಕರಿತೀವಿ. ನಂತರ ಅಷ್ಟೇ ಅಲ್ಲದೆ ಭೂಮಿಯ ಮೇಲಿರುವಂತಹ ಜೀವಿಗಳ ರಕ್ಷಣೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮನುಷ್ಯ ಕೇವಲ ತಾನು ಅಷ್ಟೇ ರಕ್ಷಣೆ ಮಾಡಿಕೊಳ್ಳೋದಲ್ಲ, ಭೂಮಿ ಮೇಲೆ ಇರುವಂತಹ ಇತರ ಪ್ರಾಣಿಗಳಾದ ಸಾಕು ಪ್ರಾಣಿಗಳಾಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು, ಅಥವಾ ಇನ್ನಿತರ ಅವಸಾನದ ಅಂಚಿನಲ್ಲಿರುವಂತಹ ಕೆಲವೊಂದು ಪ್ರಾಣಿಗಳನ್ನು ಕೂಡ ಏನ್ ಮಾಡಬೇಕಾಗಿದೆ, ರಕ್ಷಣೆ ಮಾಡಬೇಕಾಗಿದೆ, ಜೀವ ರಕ್ಷಣೆ ಮಾಡಬೇಕಾಗಿದೆ, ಮುಂದಿನ ಪೀಳಿಗೆಗೆ ಅದನ್ನು ತೋರಿಸಬೇಕಾಗಿದೆ. ಹೀಗಾಗಿ ಜೀವಿಗಳ ರಕ್ಷಣೆಯೂ ಕೂಡ ನಮ್ಮ ಮೂಲಭೂತವಾಗಿರುವಂತಹ ಒಂದು ಗುರಿ ಅಂತೇಳಿ. ನಂತರ ದೇಶದಲ್ಲಿ ಎಲ್ಲ ಕಡೆ ಏನಾಗಿರ್ಬೇಕು, ಶಾಂತಿ, ನ್ಯಾಯ ಹಾಗೂ ಸದೃಢವಾದಂತಹ ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಅಂದ್ರೆ ದೇಶ ಸದೃಢವಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು, ದೇಶ ಯಾವಾಗಲೂ ಕೂಡ ಶಾಂತಿಯುತವಾಗಿರ್ಬೇಕು ಅನ್ನೋ ದೇಶದಿಂದ ಈ ಗುರಿಯನ್ನು ಕೂಡ ಹಾಕೊಳ್ಳೋಣ. ನಂತರ 17ನೇ ಗುರಿ, ಲಾಸ್ಟ್ ಗುರಿ ಏನಾಗಿದೆ ಅಂದ್ರೆ ಎಲ್ಲ ಗುರಿಗಳಾಗಿ ಸಹಭಾಗಿತ್ವ. ಕೇವಲ ಒಬ್ಬರಿಂದ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರತಿಯೊಬ್ಬರ ಸಹಭಾಗಿತ್ವ ಅಂತ ಕರಿತೀವಿ. ಪ್ರತಿಯೊಬ್ಬರ ಪಾಲು, ಪ್ರತಿಯೊಬ್ಬರ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ. ಅಂದ್ರೆ ಇಲ್ಲಿ ಒಬ್ಬರಿಗಿಂತ ಒಬ್ಬರು, ಇನ್ನೊಬ್ಬರಿಗಿಂತ ಒಬ್ಬರು ಅಂದ್ರೆ ಕೈ ಜೋಡಿಸೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಇವೆಲ್ಲ ಗುರಿಗಳನ್ನು ಸಾಧನೆ ಮಾಡೋದಕ್ಕೆ, ಅಂದ್ರೆ ಇದು ಸಾಧಿಸೋದಕ್ಕೆ ಏನಾಗಿದೆ ಅಂದ್ರೆ ಸಾಧ್ಯವಾಗುತ್ತೆ. ಇವೆಲ್ಲ ಗುರಿಗಳನ್ನು ನಾವೇನಾಗಬೇಕಾಗಿದೆ, 2030ರವರೆಗೆ ನಾವೇನ್ ಮಾಡಬೇಕಾಗಿದೆ, ಸಾಧಿಸಬೇಕಾಗಿದೆ. ಅಂದ್ರೆ ಈ ಗುರಿಗಳನ್ನು ಮಾಡೋದ್ರ ಮುಖಾಂತರ ದೇಶ ಅಭಿವೃದ್ಧಿ ಆಗಬೇಕು, ಸುಸ್ಥಿರ ಆಗಬೇಕು, ಮತ್ತೆ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಗುರಿ ಇದರಿಂದ ಏನಾಗಿದೆ ಅಂತಂದ್ರೆ ಇವೆಲ್ಲ ಗುರಿಗಳು ಹಾಕಿಕೊಳ್ಳಾಗಿದೆ. ಸೊ ಬಹುಶಃ ಇವೆಲ್ಲ ಅಂಶಗಳನ್ನು ನೋಡಿದ್ರೆ ಒಂದು ಪ್ರಶ್ನೆ ಖಂಡಿತವಾಗಿ ಕೂಡ SDG ಮತ್ತು MDC ಮೇಲೆ ಒಂದು ಪ್ರಶ್ನೆ, ಅದು KSET ಆಗಿರ್ಬೋದು ಅಥವಾ ನೆಟ್ ಎಕ್ಸಾಮ್ ನಲ್ಲಿ ನೇರವಾದಂತಹ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಹಾಗಾಗಿ ಇದನ್ನು ಬರ್ಕೊಂಡು ಏನ್ ಮಾಡಬೇಕು, ನೋಟ್ಸ್ ಮುಖಾಂತರ ಬರೆದು ನಾವು ಪ್ರಾಕ್ಟೀಸ್ ಮಾಡಬೇಕು. ಬರುವಂತ ಪ್ರಶ್ನೆ ಅಂತಂದ್ರೆ ಲಾಂಗ್ ಫಾರ್ MDC ಅಥವಾ SDG ಅಂತ ಕೇಳಬಹುದು, ಅಥವಾ ಅದರಲ್ಲಿರುವಂತಹ ಗುರಿಗಳು ಆಗಿರ್ಬೋದು, ಗುರಿಗಳು ಯಾವುವು ಅಂತ ಕೇಳಬಹುದಾಗಿರ್ಬೋದು, ಅಥವಾ ಘೋಷಣೆ ಎಂದಾಗಿದ್ದು ಅಂತ ಹೇಳಿ ಕೂಡ ಇಲ್ಲಿ ಕೇಳಬಹುದು. ಹೀಗಾಗಿ ಇದನ್ನು ನೀವು ಗಮನಿಸಬೇಕು ಅಂತ ಹೇಳಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಅಂಶಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.